ರಾಜಗಿರಿ ಉಂಡೆ ಅಥವಾ ರಾಜಗಿರ ಉಂಡೆ. ಉಪವಾಸದ ಟೈಮಲ್ಲಿ ಇದನ್ನು ತಿಂತಾರೆ, ಬಟ್ ಬೇರೆ ಟೈಮಲ್ಲೂ ತಿನ್ಬೋದು. ಮಕ್ಕಳಿಗೆ ಕೂಡ ಕೊಡ್ಬೋದು. ನ್ಯೂಟ್ರಿಯೆಂಟ್ ರಿಚ್ ಇದೆ, ಪ್ರೋಟೀನ್ ಇದೆ, ಕ್ಯಾಲ್ಶಿಯಂ ಇದೆ, ಐರನ್ ಇದೆ. ಹೊರಗಡೆ ಅಂಗಡಿಯಲ್ಲಿ ಸಿಗೋದು ರಿಫೈನ್ ಶುಗರ್ನ ಹಾಕಿರ್ತಾರೆ. ಮನೇಲೆ ಹೆಲ್ದಿಯಾಗಿ ಬೆಲ್ಲನ ಹಾಕಿ ಯಾವ ರೀತಿ ರಾಜಗಿರ ಉಂಡೆನ ಮಾಡೋದಂತ ನಾವು ನೋಡೋಣ. ಈ ರೀತಿ ಇರುತ್ತೆ ರಾಜಗಿರ. ಅಂದರೆ ಕೆಲವರಿಗೆ ಗೊತ್ತಿರಲ್ಲ ರಾಜಗಿರ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಸಿವೆ ಕಾಳು ಇರುತ್ತಲ್ಲ ಆ ಸೈಜಲ್ಲಿ ಇರುತ್ತೆ, ಕ್ರೀಮ್ ಕಲರಲ್ಲಿರುತ್ತೆ. ಯಾವುದೇ ಜನರಲ್ ಸ್ಟೋರಲ್ಲಿ ಸಿಗುತ್ತೆ, ಆನ್ಲೈನಲ್ಲಂತೂ ಸಿಕ್ಕೇ ಸಿಗುತ್ತೆ. ಇದರ ಹಿಟ್ಟನ್ನು ಮಾಡಿ ಕೂಡ ಎಷ್ಟೊಂದು ರೆಸಿಪೀಸ್ನ ಮಾಡ್ತಾರೆ ಉಪವಾಸಕ್ಕಂತ. ಇದರ ಪರಾಠನ ಮಾಡ್ತಾರೆ, ಹಿಟ್ಟನ್ನು ಮಾಡಿ ಅದರ ಉಂಡೆನ ಕೂಡ ಮಾಡ್ತಾರೆ. ನಾನು ಇಲ್ಲಿ ಒಂದು ಬಾಣಲಿನ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರೀ ಹೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೀದ್ ಹೋಗಲ್ಲ. ಸೊ ಇವಾಗ ಮೀಡಿಯಂ ಫ್ಲೇಮಲ್ಲಿ ನಾನು 1 ಟೀ ಸ್ಪೂನಷ್ಟು ರಾಜಗಿರನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಹುರ್ಕೊಳ್ಬೇಕು. ನೋಡಿ ಈ ರೀತಿ ಸಿಡಿಯುತ್ತೆ ಇದು. ತುಂಬ ಹಾಕ್ಬಿಟ್ರೆ ಎಲ್ಲ ಹೊರಗಡೆನೆ ಚೆಲ್ಲೋಗ್ಬಿಡುತ್ತೆ. ಒಂದೇ ಒಂದು ಸ್ಪೂನನ್ನು ಹಾಕಿ ಈ ರೀತಿ ರಾಜಗಿರನ ಅರಳಿಸ್ಕೋಬೇಕು. ಫ್ಲೇಮನ್ನು ಲೋ ಮಾಡೋಕ್ಕೆ ಹೋಗಬೇಡಿ, ಹೈ ಫ್ಲೇಮಲ್ಲೇ ನಾವು ಇದನ್ನು ಅರಳಿಸ್ಕೊಂಡು ಬಿಡಬೇಕು. ಬೇಗ ಒಂದು 5 ಸೆಕೆಂಡಲ್ಲಿ ಎಲ್ಲ ರಾಜಗಿರನೂ ಅರಳಿಬಿಡುತ್ತೆ. ನೀವು ನೋಡ್ಬೋದು ಚೆನ್ನಾಗಿ ರಾಜಗಿರ ಎಲ್ಲ ಅರಳಿದೆ. ಇದೇ ರೀತಿ ನಾನು ಅರ್ಧ ಬೌಲ್ನಷ್ಟು ರಾಜಗಿರನ ಅರಳಿಸಿ ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಫುಲ್ ಒಂದು ಬೌಲಲ್ಲಿ ಬರೀ ಹಾಫ್ ಬೌಲ್ನಷ್ಟು ರಾಜಗಿರನ ನಾನು ಅರಳಿಸ್ಕೊಂಡಿದ್ದೀನಿ. ಇವಾಗ ರಾಜಗಿರನ ನಾನು ಒಂದು ಸಾನ್ಗೆಗೆ ಹಾಕಿ ಸಾನ್ಸ್ಕೊಂಡ್ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯಾವ್ಯಾವ ರಾಜಗಿರ ಅರಳಿಲ್ವೋ ಅದೆಲ್ಲ ಸಾನ್ಗೆ ಮುಖಾಂತರ ಹೊರಗಡೆ ಬಂದ್ಬಿಡುತ್ತೆ. ತಿನ್ನೋವಾಗ ಕಚ್ ಈ ಥರ ಹತ್ತಲ್ಲ. ನೋಡ್ಬೋದು ಇದು ಇಲ್ಲದೆ ಇರೋವಂಥ ರಾಜಗಿರ. ಸೊ ಇದನ್ನು ನೀವು ಬಿಸಾಕದೆ ಇದರ ಹಿಟ್ಟನ್ನು ಮಾಡಿ ಕೂಡ ಇಟ್ಕೊಳ್ಬೋದು. ಈಗ ನಾವು ಅರಳಿರುವಂತಹ ರಾಜಗಿರನ ಮೇಜರ್ ಮಾಡಿ ತಗೊಂಡ್ಬಿಡೋಣ. ಬೆಲ್ಲ ಹಾಕಕ್ಕೆ ಸರಿ ಹೋಗುತ್ತೆ. 2 ಕಪ್ ಆಯಿತು. ಹಾಗೆ ಇದು ಬಂದ್ಬಿಟ್ಟು 3, ಟೋಟಲ್ ಆಗಿ 3 ಬೌಲ್ನಷ್ಟು ರಾಜಗಿರ ನನಗೆ ಬಂದಿದೆ. ಇದಕ್ಕೆ ನಾನು 1.5 ಬೌಲ್ನಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಅರಳಿರುವಂಥ ರಾಜಗಿರಕ್ಕಿಂತ ಅರ್ಧದಷ್ಟು ಬೆಲ್ಲನ ನಾವು ಹಾಕ್ಕೊಳ್ಬೇಕು. ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಬೆಲ್ಲ ಕರಗೋವರೆಗೂ ವೆಯ್ಟ್ ಮಾಡೋಣ. ಬೆಲ್ಲ ಎಲ್ಲ ಕರಗಿದೆ. ಈಗ ಪಾಕ ರೆಡಿಯಾಗಿದೆ ಇಲ್ಲ ಅಂತ ಟೆಸ್ಟ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ನೀರಿಗೆ ಸ್ವಲ್ಪ ಪಾಕನ ಹಾಕ್ಕೊಂಡ್ಬಿಟ್ಟು ನೋಡಿ ನೀರು ಜೊತೆಗೆ ಅದು ಹರಡಿ ಹೋಗ್ತಾ ಇಲ್ಲ. ಹಾಗೆ ಈ ರೀತಿ ನಾವು ಇದನ್ನು ಬಾಲ್ ಶೇಪಲ್ಲಿ ಮಾಡಿದಾಗ ನೋಡಿ ಉಂಡೆ ಥರ ರೆಡಿಯಾಗಿ ಬರ್ತಾ ಇದೆ. ಇವಾಗ ಪಾಕ ಕೂಡ ಬಂದಿದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಯಾಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಜಿಕಾಯಿ ಅಥವಾ ಶುಂಠಿ ಪುಡಿ ಬೇಕಿದ್ರೆ ಅದನ್ನು ಹಾಕ್ಕೊಳ್ಬೋದು. ಹಾಗೆ ಅರ್ಧ ಬೌಲ್ನಷ್ಟು ಹುರಿದಿರುವಂತಹ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಇಷ್ಟ ಇಲ್ಲ ಅಂದರೆ ನೀವು ಎಕ್ಸ್ಕ್ಲೂಡ್ ಕೂಡ ಮಾಡ್ಬೋದು. ಹಾಗೆ ಇವಾಗ ಹುರಿದಿರುವಂತಹ ರಾಜಗಿರನ ಹಾಕ್ಕೊಂಡ್ಬಿಡೋಣ. ತುಂಬ ಈಸಿ ಆಗಿರುವಂಥ ರೆಸಿಪಿ ಇದು, ಬಟ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಹಾಗೆ ಹೆಲ್ದಿಯಾಗಿದೆ. ನೀಟಾಗಿ ಪಾಕ ಮತ್ತು ರಾಜಗಿರನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಂಡೆನ ಕಟ್ತಾ ಹೋಗೋಣ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಬಿಸಿ ಇರೋವಾಗಲೇ ನಾವು ಉಂಡೆನ ಕಟ್ಕೊಳ್ತಾ ಹೋಗಬೇಕು. ತುಂಬ ತಣ್ಣಗಾದ್ಮೇಲೆ ಉಂಡೆನ ಕಟ್ಟೋಕ್ಕಾಗಲ್ಲ. ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಕಟ್ತಾ ಹೋಗೋಣ. ನೀರನ್ನು ಹಚ್ಚಿ ಕಟ್ಟಕ್ಕೆ ಹೋಗಬೇಡಿ, ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪನ ಹಚ್ಚಿ ಕಟ್ಕೊಂಡ್ಬಿಡ್ತೀನಿ. ಈ ರೀತಿ ಒಂಚೂರೇ ಚೂರು ತುಪ್ಪನ ಕೈಗೆ ಸವರ್ಕೊಂಡ್ಬಿಟ್ಟು ಕಟ್ತಾ ಹೋಗೋಣ. ಸ್ವಲ್ಪ ಬಿಸಿ ಇದೆ, ಬಟ್ ಬಿಸಿ ಇರೋ ಆಗಲೇ ಕಟ್ಟಬೇಕು. ನಂತರ ಕಟ್ಟಕ್ಕೆ ಹೋದರೆ ಬರಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಈ ರೀತಿ ಎಲ್ಲ ಉಂಡೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂಗಡಿಗೆ ಹೋಗಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ.